ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ವಿಜಯದಶಮಿ ಹಿಂದೂಗಳಿಗೆ ಪವಿತ್ರ ಹಾಗೂ ಅತ್ಯಂತ ಶ್ರೇಷ್ಠವಾದ ದಿನ. ಶ್ರೀರಾಮ ರಾವಣನನ್ನ ವಿಜಯದಶಮಿ ದಿನದಂದು ಸಂಹಾರ ಮಾಡ್ತಾನೆ. ಹೀಗಾಗಿ ವಿಜಯದಶಮಿ ಹಬ್ಬವನ್ನ ದೇಶದಾದ್ಯಂತ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತೆ. ಆ ದಿನ ರಾವಣನ ಪ್ರತಿಕೃತಿಯನ್ನ ದಹಿಸಿ ಜನ ಸಂಭ್ರಮಿಸ್ತಾರೆ. ಆದರೆ ಭಾರತದ ಕೆಲವೊಂದು ಪ್ರದೇಶಗಳಲ್ಲಿ ರಾವಣನಿಗೆ ಇಂದಿಗೂ ವಿಶೇಷವಾದ ಪೂಜೆ ಪುನಸ್ಕಾರಗಳು ನೆರವೇರ್ತವೆ. ಇಡೀ ಮಾನವ ಕುಲಕ್ಕೆ, ದೇವತೆಗಳಿಗೆ ಹಿಂಸಿಸಿದ್ದ, ಅಧರ್ಮವನ್ನೇ ಹೊಂದಿದ್ದ ರಾವಣನನ್ನ ಅಲ್ಲಿನ ಜನ ಭಕ್ತಿಯಿಂದ ಪೂಜಿಸ್ತಾರೆ. ಅಷ್ಟೇ ಅಲ್ಲ, ಪ್ರತಿ ವರ್ಷ ಪಿಂಡದಾನ ಮಾಡ್ತಾರೆ. ಅಷ್ಟಕ್ಕೂ ರಾಕ್ಷಸ ರೂಪಿಯಾಗಿದ್ದ ರಾವಣನನ್ನ ಜನ ಪೂಜಿಸೋದ್ಯಾಕೆ? ಬ್ರಹ್ಮದೇವನಿಂದ ರಾವಣ ಪಡೆದ ವರವೇನು ಗೊತ್ತಾ? ರಾವಣ ಎಂಬ ಹೆಸರು ಬರುವುದಕ್ಕೆ ಕಾರಣವೇನು? ರಾವಣನ ಬಗ್ಗೆ ನಿಮಗೆ ಗೊತ್ತಿರದ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಹೇಳ್ತೀವಿ ಇವತ್ತಿನ ಎಪಿಸೋಡ್ನಲ್ಲಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ರಾವಣ ಎಂದಾಕ್ಷಣ ನಮಗೆ ನೆನಪಾಗೋದು ಸೀತಾಪಹರಣದ ರೂವಾರಿ ಎಂದು. ಪರ ಸ್ತ್ರೀ ಮೇಲೆ ಕಣ್ಣು ಹಾಕಿದ್ದ ರಾವಣ ಕೊನೆಗೆ ತನ್ನ ಅಸ್ತಿತ್ವವನ್ನೇ ಕಳೆದುಕೊಂಡು ಬಿಡ್ತಾನೆ. ಸೀತಾ ಮಾತೆಯನ್ನ ಅಪಹರಿಸಿದ ರಾವಣನ ಅಂತ್ಯ ಮಾತ್ರ ಅತ್ಯಂತ ಕ್ರೂರವಾಗಿತ್ತು. ಆದರೆ ನಿಮಗೆ ಗೊತ್ತಾ, ಆತ ಎಲ್ಲ ರಾಕ್ಷಸರಂತಲ್ಲ. ರಾವಣ ಒಬ್ಬ ಮಹಾನ್ ಮೇಧಾವಿಯಾಗಿದ್ದ. ಆತ ಸಕಲ ವಿದ್ಯೆಗಳನ್ನು ಬಲ್ಲವನಾಗಿರ್ತಾನೆ. ಅದರಲ್ಲೂ ರಾವಣ ಹುಟ್ಟಿನ ರಹಸ್ಯ ಕೇಳಿದ್ರೆ ನೀವೆಲ್ಲ ಖಂಡಿತವಾಗ್ಲೂ ಅಚ್ಚರಿ ಪಡ್ತೀರಾ. ರಾವಣನ ಜನನವಾದದ್ದು ಬ್ರಾಹ್ಮಣ ಹಾಗೂ ರಾಕ್ಷಸಿಯ ಮಿಲನದಿಂದಾಗಿ. ಹೀಗಾಗಿ ರಾವಣನನ್ನ ಅರ್ಧ ಬ್ರಾಹ್ಮಣ ಹಾಗೂ ಅರ್ಧ ರಾಕ್ಷಸ ಅಂತ ಹೇಳಲಾಗತ್ತೆ. ಋಷಿ ವಿಶ್ರವಸ್ ಹಾಗೂ ರಾಕ್ಷಸಿ ಕೈಕಸಿ ಮಗನೇ ರಾವಣ. ಆದರೆ ರಾವಣ ಇತರ ರಾಕ್ಷಸರಿಗಿಂತ ತುಂಬಾನೇ ವಿಭಿನ್ನವಾಗಿದ್ದ. ಯಾಕಂದ್ರೆ ಚಿಕ್ಕ ವಯಸ್ಸಿನಲ್ಲಿಯೇ ಆಯುರ್ವೇದ, ಜ್ಯೋತಿಷ್ಯ ಸೇರಿದಂತೆ ಸಕಲ ಪಾಂಡಿತ್ಯವನ್ನು ಪಡೆದಿದ್ದ. ಈ ಎಲ್ಲ ವಿದ್ಯೆಗಳು ರಾವಣನಿಗೆ ತಂದೆಯಿಂದ ಬಳುವಳಿಯಾಗಿ ಬಂದಿದ್ವು. ಅಷ್ಟೇ ಯಾಕೆ, ರಾವಣ ಹಸ್ತ ಆಯುರ್ವೇದ, ಆನೆ ಹಾಗೂ ಕುದುರೆಗಳಿಗೆ ಚಿಕಿತ್ಸೆ ನೀಡೋ ವಿಧಾನದ ಬಗ್ಗೆ ಪುಸ್ತಕಗಳನ್ನು ಬರೆದಿದ್ದ. ಜೊತೆಗೆ ರಾಗ ವೀಣೆಗಳನ್ನು ಸಂಶೋಧಿಸಿದ ಮೇಧಾವಿಯಾತ. ಅಷ್ಟೇ ಅಲ್ಲ, ರಾವಣ ಎಷ್ಟು ಪ್ರಭಾವಿ ಎಂದರೆ ಗ್ರಹಗಳ ದಿಕ್ಕನ್ನು ಕೂಡ ತನ್ನಿಚ್ಛೆಯಂತೆ ಬದಲಿಸುವ ಶಕ್ತಿ ರಾವಣನಲ್ಲಿತ್ತು. ಈ ಎಲ್ಲ ಶಕ್ತಿಗಳನ್ನ ರಾವಣ ಯುದ್ಧ ಭೂಮಿಯಲ್ಲಿ ಪ್ರಯೋಗ ಮಾಡ್ತಿದ್ದ. ಹೀಗಾಗಿ ಈ ಜಗತ್ತಿನಲ್ಲಿ ರಾವಣನ ಎದುರು ಯುದ್ಧ ಮಾಡಿ ಗೆಲ್ಲೋ ತಾಕತ್ತು ಯಾರಲ್ಲೂ ಇರಲಿಲ್ಲ. ರಾವಣನಲ್ಲಿದ್ದ ಅಗಾಧವಾದ ಜ್ಞಾನ ಹಾಗೂ ಶಕ್ತಿಯಿಂದ ಆತ ತಾನು ದೇವತೆಗಳಿಗಿಂತಾನೂ ಮೇಲು ಎಂಬ ಅಹಂಕಾರದಲ್ಲಿ ಮೆರೀತಿದ್ದ. ಇದೇ ಆತನ ವಿನಾಶಕ್ಕೆ ಕಾರಣವಾಯಿತು. ರಾವಣನ ಸಾವಿನ ಹಿಂದೆ ಕೂಡ ಒಂದು ಕಥೆ ಇದೆ. ಆತನನ್ನ ಕೊಲ್ಲೋದು ಅಷ್ಟೊಂದು ಸುಲಭವಿರಲಿಲ್ಲ. ಯಾಕಂದರೆ ರಾವಣ ಒಂದು ವಿಶೇಷವಾದ ವರ ಪಡೆದಿದ್ದ. ಇದೇ ಕಾರಣಕ್ಕೆ ರಾವಣನನ್ನ ಕೊಲ್ಲಲು ವಿಷ್ಣುವು ರಾಮನ ಮಾನವ ಅವತಾರವನ್ನ ತಾಳಬೇಕಾಯಿತು. ವಾಲ್ಮೀಕಿ ರಾಮಾಯಣದ ಪ್ರಕಾರ ರಾವಣನ ತಾಯಿಯಾದ ಕೈಕೆಸಿಯು ಆಕೆಯ ಮಲಮಗನಾದ ಕುಬೇರನನ್ನ ತುಂಬಾನೇ ಇಷ್ಟಪಡ್ತಿದ್ಲು. ಹೀಗಾಗಿ ಆಕೆ ರಾವಣನನ್ನ ಕುಬೇರನೊಂದಿಗೆ ಹೋಲಿಕೆ ಮಾಡ್ತಿದ್ಲು. ಇದರಿಂದ ಕೋಪಗೊಂಡ ರಾವಣ ಹೇಗಾದ್ರೂ ಮಾಡಿ ಕುಬೇರನಿಗಿಂತ ತಾನು ಯಾವತ್ತೂ ಒಂದು ಕೈ ಮೇಲಿರಬೇಕು, ಸಕಲ ವಿದ್ಯೆಗಳಲ್ಲೂ ಪರಿಣತಿ ಹೊಂದಿರಬೇಕೆಂದು ನಿರ್ಧರಿಸ್ತಾನೆ. ಹೀಗಾಗಿ ಗೋಕರ್ಣಕ್ಕೆ ಹೊರಟ ರಾವಣನು ಬ್ರಹ್ಮದೇವನನ್ನ ಕುರಿತು ತಪಸ್ಸು ಮಾಡ್ತಾನೆ. ಅನೇಕ ವರ್ಷಗಳ ಕಠಿಣ ತಪಸ್ಸಿನ ಪರಿಣಾಮ ರಾವಣನ ಭಕ್ತಿಗೆ ಮೆಚ್ಚಿದ ಬ್ರಹ್ಮದೇವ ಪ್ರತ್ಯಕ್ಷನಾಗಿ ಏನು ವರಬೇಕೆಂದು ಕೇಳ್ತಾನೆ. ಆಗ ರಾವಣನು ಬ್ರಹ್ಮದೇವನಲ್ಲಿ ಚಿರಂಜೀವಿಯಾಗಿರುವಂತೆ ವರವನ್ನ ಕೇಳ್ತಾನೆ. ಆದರೆ ಅದಕ್ಕೆ ಬ್ರಹ್ಮದೇವ, ಈ ಜಗತ್ತಿನಲ್ಲಿ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಯೂ ಸಾಯಲೇಬೇಕು, ಇದು ಜಗದ ನಿಯಮವೆಂದು ಹೇಳ್ತಾನೆ. ಬ್ರಹ್ಮನು ಮತ್ತೊಂದು ವರವನ್ನ ಕೇಳುವಂತೆ ರಾವಣನಿಗೆ ಹೇಳ್ತಾನೆ. ಆಗ ರಾವಣ ಸ್ವಲ್ಪ ಹೊತ್ತು ಯೋಚಿಸಿ ಹೇಳ್ತಾನೆ, ನೀನು ನನಗೆ ದೇವತೆಗಳು, ರಾಕ್ಷಸರು, ದಾನವರು, ಗಂಧರ್ವರು, ಯಕ್ಷ, ಗರುಡ ಹಾಗೂ ನಾಗನಿಂದ ಸಾವು ಬರದಂತೆ ವರವನ್ನ ನೀಡು ಎಂದು ಕೇಳ್ತಾನೆ. ಮನುಷ್ಯ ಸೇರಿದಂತೆ ಬೇರ್ಯಾವ ಜೀವಿಗಳ ಭಯ ನನಗಿಲ್ಲ, ಮನುಷ್ಯರು ನನಗೆ ಹುಲ್ಲು ಕಡ್ಡಿ ಸಮಾನ ಎಂದು ಹೇಳ್ತಾನೆ. ಆಗ ಬ್ರಹ್ಮದೇವ ತಥಾಸ್ತು ಎಂದು ಹೇಳಿ ಅಲ್ಲಿಂದ ಮರೆಯಾಗ್ತಾನೆ. ಇದೇ ಕಾರಣಕ್ಕೆ ಲೋಕಕ್ಕೆ ಕಂಟಕ ಪ್ರಾಯನಾಗಿದ್ದ ರಾವಣನನ್ನ ವಿಷ್ಣು ರಾಮನ ರೂಪ ತಳೆದು ಸಂಹಾರ ಮಾಡ್ತಾನೆ. ವಾಲ್ಮೀಕಿ ರಾಮಾಯಣದ ಪ್ರಕಾರ ಬ್ರಹ್ಮನಿಂದ ವರ ಪಡೆದ ರಾವಣನು ನೇರವಾಗಿ ತನ್ನ ಅಣ್ಣನಾದ ಕುಬೇರನ ಬಳಿ ಬರ್ತಾನೆ. ಅಷ್ಟೊತ್ತಿಗಾಗಲೇ ಕುಬೇರನು ಬಂಜರು ಭೂಮಿಯಾಗಿದ್ದ ಲಂಕಾವನ್ನ ಚಿನ್ನದ ಭೂಮಿಯನ್ನಾಗಿ ಮಾಡಿ ಆಳುತ್ತಿದ್ದ. ಆತನ ಆಳ್ವಿಕೆಯಲ್ಲಿ ಎಲ್ಲವೂ ಚೆನ್ನಾಗಿತ್ತು ಹಾಗೂ ಅಲ್ಲಿ ಆತನ ಪ್ರಜೆಗಳು ಕೂಡ ಕ್ಷೇಮವಾಗಿದ್ರು. ಆದರೆ ರಾವಣನಿಗೆ ಇದೆಲ್ಲವನ್ನ ನುಡಿ ಸಹಿಸುವುದಕ್ಕೆ ಆಗೋದಿಲ್ಲ. ಹೀಗಾಗಿ ಕುಬೇರನ ಬಳಿ ಲಂಕಾದ ಪಟ್ಟವನ್ನ ಬಿಟ್ಟುಕೊಡುವಂತೆ ಕೇಳ್ತಾನೆ. ಕುಬೇರನಿಗೆ ರಾವಣನ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು. ಒಂದು ವೇಳೆ ನಾನೇನಾದರೂ ಇಲ್ಲ ಎಂದರೆ ಈತ ಏನು ಮಾಡುವುದಕ್ಕೂ ಹೇಸುವವನಲ್ಲ, ಇದರಿಂದ ಪ್ರಜೆಗಳಿಗೆ ತೊಂದರೆಯಾಗುತ್ತೆ ಎಂದು ಅರಿತ ಕುಬೇರ ಪಟ್ಟವನ್ನ ರಾವಣನಿಗೆ ಬಿಟ್ಟುಕೊಟ್ಟು ಕೈಲಾಸ ಪರ್ವತಕ್ಕೆ ತೆರಳುತ್ತಾನೆ.
ಇದರಿಂದ ರಾವಣನ ಅಹಂಕಾರ ಮತ್ತಷ್ಟು ಹೆಚ್ಚಾಗತ್ತೆ. ತ್ರಿಲೋಕಾಧಿಪತಿಯಾಗಿ ಬೆರೆಯೋದಕ್ಕೆ ಶುರು ಮಾಡ್ತಾನೆ. ಋಷಿ ಮುನಿಗಳು ಸೇರಿದಂತೆ ದುರ್ಬಲರನ್ನ ಹಿಂಸಿಸೋದಕ್ಕೆ ಶುರು ಮಾಡ್ತಾನೆ. ನನಗ್ಯಾರೂ ಸರಿ ಸಮಾನರು ಇಲ್ಲ ಎಂದು ಅಹಂಕಾರದಿಂದ ಮೆರೆಯುತ್ತಿರ್ತಾನೆ. ಈ ವಿಚಾರ ಹೇಗೋ ಅಣ್ಣನಾದ ಕುಬೇರನಿಗೆ ತಿಳಿಯುತ್ತೆ. ಆಗ ಕುಬೇರನು ರಾವಣನಿಗೆ ಅಧರ್ಮದ ಹಾದಿಯಲ್ಲಿ ನಡೆಯಬೇಡ, ಕೆಟ್ಟ ಕೆಲಸಗಳನ್ನ ಮಾಡಬೇಡ ಎಂಬ ಸಂದೇಶವನ್ನ ನೀಡ್ತಾನೆ. ಅಣ್ಣನಿಂದ ಈ ಸಂದೇಶ ಕೇಳಿ ಕೋಪಗೊಂಡ ರಾವಣ ನೇರವಾಗಿ ಅಣ್ಣನ ಮೇಲೆ ಯುದ್ಧ ಸಾರಿ ಬಿಡ್ತಾನೆ. ಈ ಯುದ್ಧದಲ್ಲಿ ರಾವಣನು ಕುಬೇರನನ್ನ ಸೋಲಿಸ್ತಾನೆ ಹಾಗೂ ಆತನ ಬಳಿಯಿಂದ ಪುಷ್ಪಕ ವಿಮಾನವನ್ನ ಕಸಿದುಕೊಳ್ತಾನೆ. ಈ ಯುದ್ಧ ಗೆದ್ದ ಸಂಭ್ರಮದಲ್ಲಿ ರಾವಣನು ಕೈಲಾಸ ಪರ್ವತದಲ್ಲಿ ಅಟ್ಟಹಾಸದ ನಗೆ ಬೀರುತ್ತಾ ನಡೆದು ಬರ್ತಿರ್ತಾನೆ. ಇನ್ನು ರಾವಣ ಪುಷ್ಪಕ ವಿಮಾನದಲ್ಲಿ ಬರುತ್ತಿರೋ ಸಂದರ್ಭದಲ್ಲಿ ಕೈಲಾಸ ಪರ್ವತದ ಹತ್ತಿರ ಬರುತ್ತಿದ್ದಂತೆ ಇದ್ದಕ್ಕಿದ್ದ ಹಾಗೆ ಪುಷ್ಪಕ ವಿಮಾನ ಅಲ್ಲೇ ನಿಂತು ಬಿಡುತ್ತೆ. ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಅದು ಮುಂದೆ ಹೋಗೋದಿಲ್ಲ. ಅಷ್ಟೊತ್ತಿಗೆ ಯಾವುದೋ ಒಂದು ಜೀವಿ ಆತನಿದ್ದಲ್ಲಿಗೆ ಬರುವುದನ್ನ ರಾವಣ ಗಮನಿಸ್ತಾನೆ. ಆ ಜೀವಿ ಮತ್ಯಾರೂ ಅಲ್ಲ, ಶಿವನ ವಾಹನವಾದ ನಂದಿ. ರಾವಣನ ಬಳಿಗೆ ಬಂದ ನಂದಿ ಇಲ್ಲಿಂದ ಮುಂದೆ ಯಾರೂ ಹೋಗೋದಕ್ಕೆ ಸಾಧ್ಯವಿಲ್ಲ, ಇದು ಭಗವಾನ್ ಶಂಕರನ ಜಾಗ ಎಂದು ಹೇಳ್ತಾನೆ. ಆಗ ಮತ್ತಷ್ಟು ಕೋಪಗೊಂಡ ರಾವಣನು ನಂದಿಯನ್ನ ತಳ್ಳಿ ಮುಂದೆ ಹೋಗೋದಕ್ಕೆ ಪ್ರಯತ್ನಿಸ್ತಾನೆ. ಆದರೆ ನಂದಿ ಇದಕ್ಕೆ ಅವಕಾಶ ನೀಡೋದಿಲ್ಲ. ಆಗ ರಾವಣನು ನಂದಿಗೆ ಅಪಮಾನ ಮಾಡ್ತಾನೆ. ವಾನರನ ಮುಖದವನೇ ಎಂದು ನಗುತ್ತಾ ಆತನನ್ನ ಹೀಯಾಳಿಸ್ತಾನೆ. ಆಗ ನಂದಿಯ ಕೋಪ ಮತ್ತಷ್ಟು ಹೆಚ್ಚಾಗತ್ತೆ. ಇಂದು ನನ್ನ ವಾನರ ರೂಪಿಯಾದ ಮುಖವನ್ನ ಹೀಯಾಳಿಸುವ ನಿನ್ನ ಅಹಂಕಾರ ವಾನರರಿಂದಲೇ ಅಂತ್ಯಗೊಳ್ಳುತ್ತೆ ಎಂದು ನಂದಿಯು ರಾವಣನಿಗೆ ಶಾಪವೊಂದನ್ನು ನೀಡ್ತಾನೆ. ರಾವಣನಿಗೆ ಈ ಹೆಸರು ಹುಟ್ಟುತ್ತಲೇ ಬಂದಿದ್ದಲ್ಲ. ಅಂದಹಾಗೆ ರಾವಣನ ಬಾಲ್ಯದ ಹೆಸರು ದಶಗ್ರೀವ್. ಆಶ್ಚರ್ಯ ಅಂದ್ರೆ ದಶಗ್ರೀವ್ ಆಗಿದ್ದ ಈತನಿಗೆ ರಾವಣ ಎಂಬ ಹೆಸರು ಕೊಟ್ಟಿದ್ದೇ ಶಿವದೇವ. ಅಷ್ಟೇ ಅಲ್ಲ, ರಾವಣ ಮಹಾನ್ ಶಿವಭಕ್ತ ಆಗಿರೋದ್ರಿಂದ ಹಿಂದೆ ಕೂಡ ಒಂದು ರೋಚಕ ಕಥೆ ಇದೆ. ಅದು ಏನು ಅನ್ನೋದನ್ನ ಹೇಳ್ತೀವಿ ಕೇಳಿ. ಇನ್ನು ನಂದಿ ಹಾಗೂ ರಾವಣನ ಮಾತುಕತೆ ಅಲ್ಲಿಗೆ ಮುಗಿಯೋದಿಲ್ಲ. ರಾವಣ ಹೇಗಾದ್ರೂ ಮಾಡಿ ಕೈಲಾಸ ಪರ್ವತಕ್ಕೆ ಹೋಗಲೇಬೇಕು ಎಂದು ಶಪಥ ಮಾಡಿರ್ತಾನೆ. ಹೀಗಾಗಿ ರಾವಣನು ನಂದಿಯನ್ನ ಉದ್ದೇಶಿಸಿ ಈ ರೀತಿ ಮಾತನಾಡ್ತಾನೆ. ಯಾರು ಈ ಶಂಕರ? ಆತನಿಗೆ ನನ್ನ ಸಾಮರ್ಥ್ಯದ ಬಗ್ಗೆ ತಿಳಿದಿಲ್ಲ ಅನಿಸುತ್ತೆ. ನನ್ನ ವಿಮಾನವನ್ನ ತಡೆದ ಶಂಕರನಿಗೆ ತಕ್ಕ ಶಾಸ್ತಿ ಮಾಡುತ್ತೇನೆ. ನೋಡು, ನನ್ನ ಅಗಾಧವಾದ ಶಕ್ತಿಯಿಂದ ಯಾವ ರೀತಿ ಈ ಪರ್ವತವನ್ನ ಮೇಲೆತ್ತುತ್ತೇನೆಂದು ಹೇಳಿ ಪರ್ವತವನ್ನ ಎತ್ತಲು ಶುರು ಮಾಡ್ತಾನೆ. ರಾವಣ ಕೈಲಾಸ ಪರ್ವತವನ್ನ ಕೆಳಗಿನಿಂದ ಎತ್ತಲು ತನ್ನ 2 ಕೈಗಳಿಂದ ಬಲ ಪ್ರಯೋಗ ಮಾಡ್ತಾನೆ. ಇದನ್ನ ಗಮನಿಸುತ್ತಿದ್ದ ಮಹಾದೇವ ಮುಗುಳ್ನಗುತ್ತಾ ಮೆಲ್ಲನೆ ತನ್ನ 1 ಕಾಲಿನ ಬೆರಳನ್ನ ಪರ್ವತಕ್ಕೆ ಒತ್ತಿ ಇಡ್ತಾನೆ. ಆಗ ರಾವಣನ ಕೈ ಕಾಲುಗಳು ಕೈಲಾಸ ಪರ್ವತದ ಅಡಿಯಲ್ಲಿ ಸಿಲುಕಿ ಹಾಕಿಕೊಳ್ಳುತ್ತೆ. ಕೈಯನ್ನ ಹಿಂದಕ್ಕೆ ಎಳೆಯಲು ಪ್ರಯತ್ನಿಸಿದರೂ ಕೂಡ ರಾವಣನಿಂದ ಅದು ಸಾಧ್ಯವಾಗುವುದಿಲ್ಲ. ರಾವಣ ಸಾಕಷ್ಟು ನೋವು ಅನುಭವಿಸ್ತಾನೆ, ಜೋರಾಗಿ ಚೀರಾಡ್ತಾನೆ. ಆತನ ಚೀರಾಟ 3 ಲೋಕಗಳಿಗೂ ಕೇಳಿಸುತ್ತೆ. ಏನೇ ಮಾಡಿದರೂ ಕೈಯನ್ನ ಪರ್ವತದ ಕೆಳಗಿನಿಂದ ಅಲ್ಲಾಡಿಸುವುದಕ್ಕೆ ಆಗೋದಿಲ್ಲ. ಆಗ ರಾವಣನಿಗೆ ಶಿವನ ನಿಜವಾದ ಶಕ್ತಿಯ ಅರಿವಾಗುತ್ತೆ. ತಕ್ಷಣವೇ ಶಿವನನ್ನ ಒಲಿಸಿಕೊಳ್ಳಲು ರಾವಣ ಶ್ಲೋಕ ಹಾಗೂ ಭಜನೆಯನ್ನ ಹೇಳಲಾರಂಭಿಸ್ತಾನೆ. ನಂಬಿಕೆಗಳ ಪ್ರಕಾರ ಇದೇ ಸಂದರ್ಭದಲ್ಲಿ ರಾವಣ ಶಿವ ತಾಂಡವ ಸ್ತೋತ್ರದ ರಚನೆ ಮಾಡಿದನು ಅಂತ ಹೇಳಲಾಗುತ್ತೆ. ಈ ಸ್ತೋತ್ರವನ್ನ ಬಹುದಿನಗಳ ಕಾಲ ರಾವಣ ಹೇಳುತ್ತಿರುತ್ತಾನಂತೆ. ಯಾವಾಗ ರಾವಣನ ಅಹಂಕಾರ ಕಡಿಮೆಯಾಗುತ್ತೋ ಆಗ ಶಿವನು ರಾವಣನ ಭಕ್ತಿಗೆ ಮೆಚ್ಚುತ್ತಾನೆ ಮತ್ತು ಆತನಿಗೆ ಮುಕ್ತಿ ನೀಡ್ತಾನೆ. ಜೊತೆಗೆ ಶಿವ ದಶಗ್ರೀವನಿಗೆ ರಾವಣ ಎಂಬ ಹೆಸರನ್ನ ನೀಡ್ತಾನೆ. ಶಿವನನ್ನ ಮಣಿಸೋದು ಸಾಧ್ಯವಿಲ್ಲ ಅನ್ನೋದು ರಾವಣನಿಗೆ ಚೆನ್ನಾಗಿ ಗೊತ್ತಿತ್ತು. ಇದೇ ಕಾರಣಕ್ಕೆ ರಾವಣನು ಶಿವನ ಭಕ್ತನಾಗ್ತಾನೆ. ರಾವಣ ಕ್ರೂರಿ ರಾಕ್ಷಸನಾಗಿದ್ದರೂ ಕೂಡ ಭಾರತ ಸೇರಿದಂತೆ ದೇಶದ ನಾನಾ ಕಡೆ ರಾವಣನಿಗೆ ಪೂಜೆ ಪುನಸ್ಕಾರಗಳು ನೆರವೇರುತ್ತವೆ. ಅಷ್ಟಕ್ಕೂ ದುಷ್ಟ, ಮೋಸಗಾರ ಹಾಗೂ ಅಧರ್ಮದ ದಾರಿಯಲ್ಲಿ ನಡೆದವನನ್ನ ಜನ ಪೂಜಿಸೋದಾದರೂ ಯಾಕೆ ಗೊತ್ತಾ? ಇದರ ಹಿಂದೆನೂ ಕೂಡ ಒಂದು ಕಾರಣ ಇದೆ. ರಾವಣ ಕೆಟ್ಟವನಾಗಿರಬಹುದು, ಆದರೆ ಆತನಲ್ಲಿದ್ದ ಜ್ಞಾನ ಹಾಗೂ ಅನುಸರಿಸಿದ ನೀತಿಯಿಂದ ಜನ ಆತನನ್ನ ಪೂಜ್ಯವಾದ ಭಾವನೆಯಿಂದ ಕಾಣ್ತಾರೆ. ಶ್ರೀಲಂಕಾದಲ್ಲಿ ರಾವಣನನ್ನ ರಾಜ ಹಾಗೂ ವಿದ್ಯಾದೇವತೆಯ ರೂಪದಲ್ಲಿ ಪೂಜೆ ಮಾಡಲಾಗುತ್ತೆ. ಇಲ್ಲಿ ಮಾತ್ರವಲ್ಲ, ಭಾರತದಲ್ಲೂ ರಾವಣನಿಗೆ ಪೂಜೆ ನೆರವೇರಿಸಲಾಗುತ್ತೆ. ಆಂಧ್ರ ಪ್ರದೇಶದ ಕಾಕಿನಾಡದಲ್ಲಿ ಬಹುದೊಡ್ಡ ಶಿವಲಿಂಗವನ್ನ ಸ್ಥಾಪನೆ ಮಾಡಲಾಗಿದೆ. ಇದನ್ನ ರಾವಣನೇ ಸ್ಥಾಪಿಸಿದ್ದಾನೆ ಎನ್ನಲಾಗುತ್ತೆ. ಇದೇ ಕಾರಣಕ್ಕೆ ಇಲ್ಲಿನ ಜನ ಶಿವಲಿಂಗದ ಜೊತೆಗೆ ರಾವಣನನ್ನು ಪೂಜೆ ಮಾಡ್ತಾರೆ. ಇನ್ನು ಉತ್ತರ ಪ್ರದೇಶದ ಬಿಸ್ರಾಕನ್ನ ರಾವಣನ ಜನ್ಮಭೂಮಿ ಎಂದು ಕರೆಯಲಾಗುತ್ತೆ. ವಿಜಯದಶಮಿಯಂದು ದೇಶದಾದ್ಯಂತ ರಾವಣನ ಪ್ರತಿಕೃತಿ ದಹಿಸಿ ಜನ ಸಂಭ್ರಮ ಪಟ್ಟರೆ, ಇಲ್ಲಿ ಮಾತ್ರ ಆತನ ಆತ್ಮಕ್ಕೆ ಶಾಂತಿ ಸಿಗಲೆಂದು ಜನ ಯಜ್ಞ ಮಾಡ್ತಾರೆ. ಜೋಧ್ಪುರದಲ್ಲಿರುವ ಮುದ್ಗಲ್ ಬ್ರಾಹ್ಮಣರು ಹಿಂದೂ ರೀತಿ ರಿವಾಜುಗಳ ಪ್ರಕಾರ ರಾವಣನಿಗೆ ಶ್ರಾದ್ದ ಹಾಗೂ ಪಿಂಡ ಪ್ರದಾನವನ್ನ ಮಾಡ್ತಾರೆ.
ಮಧ್ಯಪ್ರದೇಶದ ಮಂದಸೂರ್ ರಾವಣನ ಪತ್ನಿ ಮಂಡೋದರಿಯ ಜನ್ಮಸ್ಥಳ. ಹೀಗಾಗಿ ಇಲ್ಲಿ ರಾವಣನ ಬಹುದೊಡ್ಡ ಮೂರ್ತಿ ಇದೆ. ಇಲ್ಲಿ ದಸರಾ ಹಬ್ಬವನ್ನ ರಾವಣನಿಗೆ ಪೂಜೆ ಸಲ್ಲಿಸುವ ಮೂಲಕ ಬಹಳ ವಿಜೃಂಭಣೆಯಿಂದ ನೆರವೇರಿಸ್ತಾರೆ. ಇಡೀ ಜಗತ್ತಿನಲ್ಲಿ ರಾವಣನನ್ನ 10 ತಲೆಯ ರಾಕ್ಷಸ ಅಥವಾ ದಶಾನಂದ ಎಂಬ ಹೆಸರಿನಿಂದ ಕರೆಯಲಾಗುತ್ತೆ. ಆದರೆ ರಾಮಾಯಣದ ಉತ್ತರಾಖಂಡದಲ್ಲಿ ಉಲ್ಲೇಖಿಸಿರುವಂತೆ ರಾವಣ ತನ್ನ 10 ತಲೆಯನ್ನು ಕೂಡ ಬ್ರಹ್ಮದೇವನಿಗೆ ಸಮರ್ಪಣೆ ಮಾಡುತ್ತಾನಂತೆ. ಈ 10 ತಲೆಯನ್ನ 6 ಶಾಸ್ತ್ರ ಹಾಗೂ 5 ವೇದಗಳು ಅಂತ ನಂಬಲಾಗತ್ತೆ. ರಾವಣ ತನ್ನ 10ನೇ ತಲೆಯನ್ನ ಬ್ರಹ್ಮದೇವನಿಗೆ ಸಮರ್ಪಣೆ ಮಾಡುತ್ತಿದ್ದಂತೆ ಪ್ರತ್ಯಕ್ಷನಾದ ಬ್ರಹ್ಮ ಆತನ 10 ತಲೆಗಳನ್ನು ಮರಳಿಸ್ತಾನೆ. ಯಾವಾಗ ರಾವಣನಲ್ಲಿದ್ದ ಅಹಂಕಾರ ಹೆಚ್ಚಾಗುತ್ತಾ ಹೋಗುತ್ತೋ ಆತನ 10 ತಲೆಗಳು 10 ಗುಣಗಳಾಗಿ ಬದಲಾಗ್ತವೆ. ಅವುಗಳೆಂದರೆ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ, ಮಾನಸ, ಬುದ್ಧಿ, ಚಿತ್ತ ಮತ್ತು ಅಹಂಕಾರ. ರಾವಣನ ಒಂದು ತಲೆ ಬುದ್ಧಿಯನ್ನು ಪ್ರತಿನಿಧಿಸಿದರೆ ಇನ್ನುಳಿದ ತಲೆಗಳು ಕರ್ಮವನ್ನು ಪ್ರತಿನಿಧಿಸ್ತವೆ. ಅಂದರೆ ಆತನಿಗೆ ಇವುಗಳ ಮೇಲೆ ನಿಯಂತ್ರಣ ಇರಲಿಲ್ಲ. ಇದೇ ಕಾರಣಕ್ಕೆ ರಾವಣ ತನ್ನ ಜೊತೆಗೆ ಕುಟುಂಬದ ಸರ್ವನಾಶಕ್ಕೆ ಕಾರಣವಾಗ್ತಾನೆ. ರಾವಣನಿಗೆ ತನ್ನ ಮೇಲೆ ನಿಯಂತ್ರಣ ಇದ್ದಿದ್ದೇ ಆದಲ್ಲಿ ಇಂದು ಆತನಿಗೆ ಈ ಗತಿ ಖಂಡಿತವಾಗ್ಲೂ ಬರ್ತಿರ್ಲಿಲ್ಲ. ರಾವಣನಿಗೆ ಅಗಾಧವಾದ ಪಾಂಡಿತ್ಯ ಇದ್ದರೇನು ಪ್ರಯೋಜನ? ಆತನಲ್ಲಿದ್ದ ಅಹಂಕಾರವೇ ಆತನ ವಿನಾಶಕ್ಕೆ ಕಾರಣವಾಯಿತು ಅಂದರೆ ತಪ್ಪಾಗೋದಿಲ್ಲ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.